ಲೀಲಾವತಿ ಅಂತ. ನಾನು ಗೌರ್ಮೆಂಟ್ ಸ್ಕೂಲಲ್ಲಿ ಟೀಚರಾಗಿ ಕೆಲಸ ಮಾಡ್ತಾಯಿದ್ದೀನಿ. ಸ್ವಲ್ಪ ದಿನದಿಂದ ನನಗೆ ಬಲಗಡೆ ರೈಟ್ ಐ ಸ್ವಲ್ಪ ಬ್ಲರ್ ಆಗ್ತಾಯಿತ್ತು. ಅದರಿಂದ ನಾನು ಎಲ್ಲಿ ತೋರಿಸೋದು ಅಂತ ಯೋಚನೆ ಮಾಡಿದಾಗ ನನ್ನ ಫ್ರೆಂಡ್ಸ್ ಎಲ್ಲ ಶೇಖರ್ ಐ ಹಾಸ್ಪಿಟಲ್ನ ಸಜೆಸ್ಟ್ ಮಾಡಿದ್ರು. ಸೊ ನಾನು ಜೆ ಪಿ ನಗರಲ್ಲಿರೋ ಶೇಖರ್ ಐ ಹಾಸ್ಪಿಟ್ಲಿಗೆ ಹೋದಾಗ ನನಗಲ್ಲಿ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಅಂದರೆ ಹೋಗಿದ ತಕ್ಷಣ ಚೆನ್ನಾಗಿ ನೋಡಿಕೊಂಡು ಎಲ್ಲಿ ಕರ್ಕೊಂಡೋಗ್ಬೇಕು ನೋಡಿಸಿ, ಪ್ರಿಯಾಂಕಾ ಮ್ಯಾಮ್ ಅಂತಿದ್ದಾರೆ, ಪ್ರಿಯಾಂಕಾ ಸಿಂಗ್ ಅಂತ, ಅವ್ರ ಹತ್ರ ಕರ್ಕೊಂಡೋಗಿ ನಾನು ಇದು ಮಾಡಿದ್ರು. ನಿಜಲ್ಲೂ ಅವರಂತೂ ಎಕ್ಸಲೆಂಟ್ ಡಾಕ್ಟ್ರು, ತುಂಬ ಚೆನ್ನಾಗಿ ಇದು ಮಾಡಿದ್ರು. ಲೇಸರಲ್ಲಿ ನಂದು ಆ್ಯಕ್ಚುಲಾಗಿ ಶುಗರ್ ಹೈ ಆಗಿ ರೆಟಿನಾದಲ್ಲಿ ಬ್ಲೀಡಿಂಗ್ ಆಗ್ತಾಯಿತ್ತು. ಸೊ ಅವ್ರು ಲೇಸರಲ್ಲಿ ಟ್ರೈ ಮಾಡಿದ್ರು, ಆಗಲಿಲ್ಲ. ಸರ್ಜರಿ ಮಾಡಲೇಬೇಕಂದಾಗ ನಾನು ತುಂಬಾ ಭಯಪಟ್ಟೆ. ಬಟ್ ನಾನು ತುಂಬ ಧೈರ್ಯ ಹೇಳಿ ಸರ್ಜರಿ ಮಾಡೋವಾಗಲೂ ಅಷ್ಟೇ ಮಾತಾಡ್ತಾನೆ ಇದ್ರು. ಅವರು ಮಾತಾಡ್ತಾ ಇದ್ದರೆ ಹೋಮ್ಲಿ ಫೀಲ್ ಆಯ್ತು ನನಗೆ. ನಾನು ಸರ್ಜರಿ ಮಾಡಿಸ್ಕೊತಾ ಇದ್ದೀನಿ ಅಂತ ಫೀಲೇ ಆಗಿಲ್ಲ, ಅಷ್ಟು ಚೆನ್ನಾಗಿ ಅವರು ನನಗೆ ಇದು ಮಾಡಿದ್ರು. ಸೊ ಇದರಿಂದ ನಾನು ಹೇಳೋದೇನೆಂದರೆ, ನನಗೆ ಮತ್ತೆ ಆಯಿಲ್ ಇನ್ಸರ್ಟ್ ಮಾಡಿದಾಗಲೂ ಅಷ್ಟೇ, ಮತ್ತೆ ಒಂದು ಸರ್ಜರಿ ಮಾಡಿದಾಗಲೂ ಅದೇ ಥರ ಫೀಲಿಂಗ್ ಆಯಿತು. ಜೊತೆ ಮಾತಾಡಿಕೊಂಡೇ ಅವರು ಸರ್ಜರಿ ಮಾಡೋದ್ರಿಂದ ನನಗೆ ಯಾವುದೇ ರೀತಿಯ ಪೇನ್ ಆಗಲಿ ಇದಾಗಲಿ ಆಗಿಲ್ಲ, ಮತ್ತು ನನಗೆ ಸರ್ಜರಿ ಆಯಿತು ಅಂತ ಅನ್ನಿಸ್ಲೇ ಇಲ್ಲ. ಸೊ ಥ್ಯಾಂಕ್ಸ್ ಟು ಪ್ರಿಯಾಂಕಾ ಮ್ಯಾಮ್. ನಾನು ಯಾವತ್ತೂ ನಾನು ಹಾರ್ಟ್ಫುಲ್ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ಶೇಖರ್ ಐ ಹಾಸ್ಪಿಟ್ಲಿಗೂ ಮತ್ತು ಆ ಸ್ಟಾಫು ಮತ್ತು ಡಾಕ್ಟರ್ಸ್ ಎಲ್ಲರಿಗೂ ನನ್ನ ಪರವಾಗಿ, ಎಸ್ಪೆಷಲಿ ಪ್ರಿಯಾಂಕಾ ಮ್ಯಾಮ್ಗೆ ನಾನು ತುಂಬ ಥ್ಯಾಂಕ್ಸನ್ನು ಹೇಳ್ತಾ ಇದ್ದೀನಿ.